ಬೇಕಾ ನಿಮಗೆ? ಇನ್ನೂ ಭಯೋತ್ಪಾದಕರಿಗೆ ಧರ್ಮ ಇಲ್ಲ ಅಂತ ಹೇಳುವಂತ ನೀತಿಗೆಟ್ಟ ರಾಜಕಾರಣಿಗಳಿಗೆ ಧಿಕ್ಕಾರವನ್ನು ಹೇಳ್ತಾ ಇದ್ದೀನಿ ನಾನು. ನಿಮ್ಮ ಬಾಯಲ್ಲದು ಬಚ್ಚಲ ಮೋರೆ ಆಗಿದೆ. ಏನೇನ್ ಮಾತಾಡ್ತಾ ಇದ್ದೀರಿ? ನಿಮಗೆ ಶೋಭೆ ತರ್ತದೆ? ಮಾನ್ಯ ಮುಖ್ಯಮಂತ್ರಿಗಳನ್ನು ಹಿಡಿದು ಬೇರೆ ಬೇರೆ ಮಂತ್ರಿಗಳು ಕೂಡ ಏನೇನು ಮಾತಾಡ್ತಾರೆ. ಇಲ್ಲೇ 3 ಹೆಣಗಳು ಬಿದ್ದಿದ್ದಾವೆ. ಕರ್ನಾಟಕದ 3 ಹಿಂದೂಗಳ ಹೆಣಗಳ ಹೋಗಿದ್ದಾವೆ. 26 ಹಿಂದೂಗಳು ಅಮಾಯಕರು, ಏನೂ ಇಲ್ಲ, ಅವ್ರಿಗೆ ಏನೂ ತಪ್ಪಿಲ್ಲ. ಮುಸ್ಲಿಮರ ವಿರೋಧ ಮಾಡಲಿಲ್ಲ, ಟೀಕೆ ಮಾಡಲಿಲ್ಲ, ರಾಜಕಾರಣಿಗಳನ್ನು ಬೈಲಿಲ್ಲ, ಸರ್ಕಾರವನ್ನು ಬೈಲಿಲ್ಲ. ಅವರ ಪಾಡಿಗೆ ಅವರು ಆನಂದವಾಗಿ ತಮ್ಮ ಹೆಂಡತಿ ಮಕ್ಕಳ ಜೊತೆಗೆ ಕಾಶ್ಮೀರದ ಪ್ರವಾಸಕ್ಕೆ ಹೋದ್ರೆ ಅವರನ್ನು ಗುಂಡು ಹೊಡಿತಾರ್ರಿ. ಏನ್ ಪಾಪ ಮಾಡಿದ್ರು? ಏನ್ ತಪ್ಪು ಮಾಡಿದ್ರು? ಇವತ್ತು ಈ ರಾಜಕಾರಣಿಗಳ ಮಾತನಾಡೋದನ್ನ ಮೊದಲು ಅದನ್ನು ಮಾತಾಡಬೇಕು. ಆ ಹೊಡೆದವರು, ಸತ್ತವರು, ಅವರ ಮನೆಯವರ ಸ್ಥಿತಿ, ಈ ರಾಜಕಾರಣಿಗಳ ಗೊಚ್ಚಲ ಬಾಯಿ ಮಾತನಾಡುವಂತವರು ಒಂದು ಸಲ ಅವ್ರ ಮನೆಗೆ ಹೋಗಿ ಬನ್ನಿ, ಅವ್ರ ಮನೆ ನೋವು ಗೊತ್ತಾಗುತ್ತೆ. ಆ ನೋವು ನಿಮ್ಮ ಮನೆಯಲ್ಲಿ ಆಗಿಲ್ಲ. ನಾನು ಮಾನ್ಯ ಸಿದ್ದರಾಮಯ್ಯನವರಿಗೆ ಹೇಳ್ತೀನಿ, 22ನೇ ತಾರೀಕು ನೀವು ಅಕಸ್ಮಾತ್ ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಣ ಅಂತ ಹೇಳಿ ಜಮೀರ್ ಅಹ್ಮದ್ ಅವ್ರನ್ನ, ಯುಟಿ ಖಾದರ್ ಅವರನ್ನ ಕರ್ಕೊಂಡು ನೀವು ಪಹಲ್ಗಾಂವ್ಗೆ ಏನಾದ್ರೂ ಹೋಗಿದ್ರೆ ನೀನ್ ಯಾರು ಅಂತ ಹೇಳಿ ಮೊದಲು ಜಮೀರ್ ಕೇಳ್ತಾ ಇದ್ರು. ಮೈ जमीर हूं, मैं कुरान पढ़ता हूं, मैं 5 बार नमाज करता हूं. हाँ तू चल, बाजू चल तू. यूटी खादर, मैं भी मुसलमान हूं, मैं 5 बार नमाज करता हूं, तू भी चल. तू कौन है? मैं सिद्धरामैया हूं, कर्नाटक के मुख्यमंत्री हूं. धार 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 हत्त गुंड हाकಿ ರಪ್ಪನ ಬಿಸಾಕ್ತಿದ್ರು ನನ್ನ. ಇದು ನೋವು ಗೊತ್ತಾಗಲಿಲ್ಲ ನಿಮಗೆ. ಜಮೀರ್ ಉಳಿದ, ಯುಟಿ ಖಾದರ್ ಉಳಿದ್ರು, ನೀವು ಉಳಿಲಿಲ್ಲ. ಯಾಕೆ? ನೀವು ಹಿಂದೂ ಇದ್ದೀರಿ. ನೀವು ಬೇಕಾದಷ್ಟು ಮಸೀದಿ ಕೊಟ್ಟಿರ್ಬಹುದು, ಬೇಕಾದಷ್ಟು ಹಜ್ ಯಾತ್ರೆಗೆ ದುಡ್ಡು ಕೊಟ್ಟಿರ್ಬಹುದು, ಬೇಕಾದಷ್ಟು ಮುಸ್ಲಿಮರಿಗೆ ಫೆಸಿಲಿಟೀಸ್ ಕೊಟ್ಟಿರ್ಬಹುದು. ಆದ್ರೆ ನೀನು ಮುಸ್ಲಿಂ ಅಲ್ಲ, ನಿನ್ನನ್ನು ಬಿಡುವುದಿಲ್ಲ ಅನ್ನೋದು ಒಂದು ಪರಿಕಲ್ಪನೆ ಇಲ್ಲದಂತ ಈ ಕರ್ನಾಟಕದ ನಿರ್ಲಜ್ಜ ರಾಜಕಾರಣಿಗಳು ಏನೇನು ಮಾತಾಡ್ತಾ ಇದ್ದಾರೆ. ಅಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸ್ ಆಯ್ತು, ಅಲ್ಲಿ ಈಗಿನ ಮನೆಗಳನ್ನೆಲ್ಲ ಕೆಡವುತ್ತಾ ಇದ್ದಾರೆ ಅಂತ ಹೇಳಿ ಲಾಡ್ ಅವರು ಹೇಳ್ತಾ ಇದ್ದಾರೆ. ಮೊದಲಾಗಾರ ಗೊತ್ತಾಗ್ಲಿಲ್ವಾ ನಿಮಗೆ ಅಂತ ಕೇಳ್ತಾ ಇದ್ದಾರೆ. ಸೊ ನಾನು ಹೇಳೋದು, ನೀವು ಈ ಸಂದರ್ಭದಲ್ಲಿ ಹೌದು ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆ, ತಪ್ಪಾಗಿದೆ, ಮುಂದೇನು ಅನ್ನುವಂಥದ್ದು ಯೋಚನೆ ಮಾಡೋದು ಬೇಡ. ಅದನ್ನೇ ಹೇಳ್ಕೊಂಡು ಕೂತ್ಕೊಳ್ಳೋರ ಅಂದ್ರೆ ನಿಮಗೆ ಮುಸ್ಲಿಂ ಓಟ್ಗೋಸ್ಕರ ಕೇಂದ್ರ ಸರ್ಕಾರವನ್ನ, ಬಿಜೆಪಿಯನ್ನ, ಮೋದಿಯನ್ನ ಬೈಕೊಂಡೇ ಕೂತ್ಕೊಳ್ಳೋದು, ಅಥವಾ ಕಣ್ಣೀರಿನ ಧಾರ ಏರಿಸಿದಂತ ನೀಚ ನಿರ್ಲಜ್ಜ ಭಯೋತ್ಪಾದಕರ ಅವರನ್ನು ಹುಡುಕಿ ಹೊಡಿಬೇಕು ಅಂತನ್ನುವಂತಹದ್ದು, ಅದನ್ನು ಯೋಚನೆ ಮಾಡಬೇಕಾ? ಅದನ್ನ ಚರ್ಚೆ ಮಾಡಬೇಕಾ? ದೇಶ ಉಳಿಸೋಗೋಸ್ಕರ ನಾವು ಮೋದಿಯವರ ಜೊತೆಗಿದ್ದೀವಿ, ದೇಶ ಉಳಿಸೋಗೋಸ್ಕರ ನಮ್ಮ ಮಿಲಿಟರಿಯವರ ಜೊತೆಗಿದ್ದೀವಿ, ಕೇಂದ್ರ ಸರ್ಕಾರ ಜೊತೆಗಿದ್ದೀವಿ ಅಂತ ಅನ್ನೋದನ್ನ ಹೇಳುವಂತಹದ್ದು ಬಿಟ್ಟು ಸೆಕ್ಯೂರಿಟಿ ಲ್ಯಾಬ್ಸ್ ಆಯ್ತು. ಬಂಧುಗಳೇ, ಭಯಾನಕವಾದಂತಹ ಸ್ಥಿತಿಗೆ ಹೋಗ್ತಾ ಇದ್ದೀವಿ. ಮುಸ್ಲಿಂ ತುಷ್ಟೀಕರಣ ಅನ್ನುವಂಥದ್ದು ಈಗಿಂದಲ್ಲ, ಕಾಂಗ್ರೆಸ್ 1947 ದೇಶ ತುಂಡು ಮಾಡಿದ್ದೇ ಕಾಂಗ್ರೆಸ್ನವರು.
ಪಾಕಿಸ್ತಾನ ನಿರ್ಮಾಣ ಮಾಡಿದ್ದೇ ಕಾಂಗ್ರೆಸ್ನವರು. ಇವತ್ತು ಭಯೋತ್ಪಾದನೆಗೆ ಕಾರಣಕರ್ತ ಯಾರಾದ್ರೂ ಇದ್ರೆ ಅದು ಕಾಂಗ್ರೆಸ್ನವರು ಅಂತ ನಾವು ನೆನಪಿಟ್ಕೊಳ್ಳಿ. ಇವರೇ ಹುಟ್ಟಾಕಿದ್ರು. ಈ ದೇಶದಲ್ಲಿ ರಕ್ತಪಾತ ಆಗಕ್ಕೆ, ಹಿಂದೂಗಳ ಕೊಲೆ ಆಗಕ್ಕೆ ಕಾಂಗ್ರೆಸ್ಸೇ ಕಾರಣ ಅಂತ ನಾವು ನೆನಪಿಟ್ಕೊಳ್ಳಿ. ಸೊ ಅಂತ ಭಯಾನಕವಾದಂತ ಇವತ್ತು ಈಗ ಸ್ಥಿತಿ ಬಂದಿದೀವಿ. ನಿಮ್ಮ ಹೆಸರು ಕೇಳಿ, ನಿಮ್ಮ ಜಾತಿ ಕೋಳಿ, ನಿಮ್ಮ ಹಣೆ ಮೇಲಿನ ಕುಂಕುಮ ನೋಡಿ ಇವತ್ತು ಹೊಡೆಯುವಂತ ಸ್ಥಿತಿಗೆ ಬಂದಂತ ಸಮಯದಲ್ಲಿ ನಾವೇನ್ ಮಾಡಬೇಕು? ಹೌದು, ಕೇಂದ್ರ ಸರ್ಕಾರ ಒತ್ತಡ ತರೋಣ. ಮೋದಿಯವರೇ, ನಾವು ನಿಮ್ಮ ಜೊತೆಗಿದ್ದೀವಿ. ಮಿಲಿಟರಿ ಸೈನಿಕರಿಗೆ ಹೇಳೋಣ, ನಾವು ನಿಮ್ಮ ಜೊತೆಗಿದ್ದೀವಿ. ಇವತ್ತು ಈ ಪಾಪಿ ಪಾಕಿಸ್ತಾನ್ ಕಳೆದ 78 ವರ್ಷದಿಂದ ನಿರಂತರವಾಗಿ ಈ ದೇಶದಲ್ಲಿ ರಕ್ತಪಾತ ಹರಿಸ್ತಾ ಇದೆ. ಹಿಂದಿನ ಸರ್ಕಾರಗಳು ಏನು ಮಾಡಿದವೋ ಏನು ಬಿಟ್ಟಿದವೋ ನಮಗೆ ಗೊತ್ತಿಲ್ಲ. ಆದರೆ ಇವತ್ತಿನ ಸರ್ಕಾರ, ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ 2014ರಿಂದ ಇಲ್ಲಿವರೆಗೆ ಪರಿವರ್ತನೆ, ಬದಲಾವಣೆ, ನಾವು ಧೈರ್ಯ, ಸ್ಥೈರ್ಯ, ಇಡೀ ಜಗತ್ತಿನಲ್ಲಿ ಇವತ್ತು ಭಾರತ ತಲೆ ಎತ್ತು ಹಂಗ ಮಾಡಿದಂತ ನರೇಂದ್ರ ಮೋದಿಯವರ ಮೇಲೆ ವಿಶ್ವಾಸ ಇದೆ, ಭರವಸೆ ಇದೆ. ಸರಿಯಾಗಿ ಉತ್ತರ ಕೊಡ್ತಾರೆ ಅಂತನ್ನುವಂತ ವಿಶ್ವಾಸ ಇದೆ. ನೀವು ಮಾಡಲಿಲ್ಲ. ನೀವು ಅದೇ ಹಾಡನ್ನ ಹಾಡ್ತಾ ಕೂತ್ಕೊಂಡ್ರೆ ಇನ್ನು ಮೇಲೆ ಮುಂದಿನ ದಿನಗಳಲ್ಲಿ ಈ ದೇಶದ ಹಿಂದೂಗಳು, ಹಿಂದೂ ಧರ್ಮ, ದೇಶ, ಹಿಂದೂಸ್ತಾನ, ಈ ನಮ್ಮ ಮಠ ಮಂದಿರ, ನಮ್ಮ ಅಕ್ಕ ತಂಗಿಯರನ್ನ ಉಳಿಸೋಗೋಸ್ಕರ ಪ್ರತಿಯೊಬ್ಬ ವ್ಯಕ್ತಿ ಮನೆಯಿಂದ ಕೊಡ್ಲಿಯನ್ನು ಹಿಡ್ಕೊಂಡು ಹೊರಗೆ ಬರಬೇಕಾಗತ್ತೆ ಅಂತನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನಿಮಗೆ ವೋಟ್ ಹಾಕಿದ್ದೆ ನಮ್ಮ ಸುರಕ್ಷತೆಗೋಸ್ಕರ, ದೇಶದ ಸುರಕ್ಷತೆಗೋಸ್ಕರ. ಕೇಂದ್ರ ಸರ್ಕಾರದವರಿಗೆ ನಾನು ಹೇಳ್ತಾ ಇದ್ದೀನಿ, ಅಜ್ಮೀರ್ ದರ್ಗಾಕ್ಕೆ ಚಾದರ್ ಹೊಸಕಲ್ಲ, 32 ಲಕ್ಷ ರಂಜಾನ್ನಲ್ಲಿ ಕಿಟ್ ಹಂಚಕಲ್ಲ. ದೇಶದ ಸುರಕ್ಷತೆಗೋಸ್ಕರ, ಹಿಂದೂಗಳ ಸುರಕ್ಷತೆ, ಗೋಮಾತೆಯ ಸುರಕ್ಷತೆಗೋಸ್ಕರ ನಾವು ನಿಮ್ಗೆ ವೋಟ್ ಹಾಕಿದೀವಿ. ಈಗ ಸರಿಯಾದ ಕಾಲ ಬಂದಿದೆ. ಯುದ್ಧ ಮಾಡಿ, ಪಾಕಿಸ್ತಾನ ಸಂಪೂರ್ಣ ನಿರ್ನಾಮ ಮಾಡಿ, ನಾವು ನಿಮ್ಮ ಜೊತೆಗಿದ್ದೀವಿ ಅಂತನ್ನುವಂತಹದ್ದು ನಾವು ಹೇಳ್ತಾ ಇದ್ದೀವಿ ನಿಮಗೆ. ಇನ್ನು ನಾವು ಹಿಂದೂಗಳಿಗೆ ಹೇಳಬೇಕಾಗಿದೆ, ಹೊರಗಡೆ ಶತ್ರು ಒಂದು ರೀತಿ ಆದರೆ ಒಳಗಡೆ ಶತ್ರು ಬಹಳ ಜನ ಇದ್ದಾರೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರೆ. ಯಾವ ಪಾಕಿಸ್ತಾನ್ ಭಿಕಾರ್ ಚೋಟಾಗಿದೆ, ಭಿಕ್ಷುಕ ಆಗಿದೆ, ನೀರಿಲ್ಲ, ಕೂಳಿಲ್ಲ ಅಂಥ ಪಾಕಿಸ್ತಾನ್ ಇವತ್ತು ಈ ದೇಶದ ಮುಸ್ಲಿಮರು, ಈ ದೇಶದ ಅನ್ನ ತಿಂದು, ಈ ದೇಶದಲ್ಲಿ ಹುಟ್ಟಿ, ಈ ದೇಶದ ಎಲ್ಲ ಫೆಸಿಲಿಟೀಸ್ ತಗೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂತ ದೇಶದ್ರೋಹಿಗಳು ಈ ಒಳಗಡೆನೂ ಇದ್ದಾರೆ ಅಂತ ಅನ್ನೋದು ನೆನಪಿಟ್ಕೊಳ್ಳಿ. ಅದಕ್ಕೆ ನಾನು ಹೇಳೋದು, ಗೋಮಾತೆಯನ್ನ ರಕ್ಷಣೆ ಮಾಡಬೇಕಾ? ಸಾವಿರ ವರ್ಷದಿಂದ ನಾವು ಪೂಜೆ ಮಾಡ್ತಾ ಬಂದಂತ ಗೋಮಾತೆಯನ್ನ ಇವತ್ತು ಈ ದೇಶದ ಮುಸ್ಲಿಮರು ಇವತ್ತಿಗೂ ಕತ್ತರಿಸ್ತಾ ಇದ್ದಾರೆ, ಇವತ್ತಿಗೂ ರಕ್ತ ಹರಿಸ್ತಾ ಇದ್ದಾರೆ, ಇವತ್ತಿಗೂ ಗೋಭಕ್ಷಣೆ ಮಾಡ್ತಾ ಇದ್ದಾರೆ. ಬಂಧುಗಳೇ, ಇದಕ್ಕೆಲ್ಲದಕ್ಕೂ ಉತ್ತರ ಒಂದೇ. ಪಹಲ್ಗಾಮ್ದಲ್ಲಿ ಅವ್ರು ಹೇಗೆ ಕೇಳಿದ್ರು, ನೀನು ಹಿಂದೂ ಇದೆಯಾ ಅಂತ ಹೇಳಿ ಗುಂಡು ಹೊಡೆದ್ರಲ್ಲ, ನಾವು ನಮ್ಮ ದೇಶದ ಒಳಗಡೆಗೆ ನಾವೇನು ಮಾಡಬೇಕು ಅಂತಂದ್ರೆ, ಆಟೋದಿಂದ ಎಲ್ಲೋ ಹೋಗ್ಬೇಕು ಅಂತಂದ್ರೆ ಹೆಸರು ಕೇಳಿ ಆಟೋ ಹತ್ತಿ, ಹೆಸರು ಕೇಳಿ ಹೂವನ್ನು ಖರೀದಿ ಮಾಡಿ. ಹೂವು, ಹಣ್ಣು, ತರಕಾರಿ, ಚಪ್ಪಲಿ, ಮೊಬೈಲ್, ನೀವು ಯಾವುದೇ ವಸ್ತು ಇವತ್ತು ತಗೊಳ್ಬೇಕಾದ್ರೆ ಹೆಸರು ಕೇಳಿ, ಧರ್ಮ ಕೇಳಿ ಖರೀದಿ ಮಾಡಿದ್ರೆ ಮಾತ್ರ ಒಳಗಡೆಯ ಶತ್ರುಗಳನ್ನ ಮೆಟ್ಟಿ ಹಾಕದಂಗಾಗುತ್ತೆ ಅಂತ ನಾವು ನೆನಪಿಟ್ಕೊಳ್ಳಿ. ಇದಕ್ಕೇನು ಬಂದೂಕ್ ಹಿಡಿಬೇಕಾಗಿಲ್ಲ, ಇದಕ್ಕೇನು ಕೇಸ್ ಹಾಕೊಂಡ್ಬೇಕಾಗಿಲ್ಲ, ಇದಕ್ಕೇನು ಗಲಾಟೆ ಇಲ್ಲ, ಗಲಭೆ ಇಲ್ಲ, ತೊಂದರೆ ಇಲ್ಲ. ನಾನು ನನ್ನ ದೇಶವನ್ನು ಉಳಿಸೋಗೋಸ್ಕರ, ನಾನು ನನ್ನ ಗೋಮಾತೆಯ ಉಳಿಸೋಗೋಸ್ಕರ,
ನಾನು ನನ್ನ ಹಿಂದೂ ಹೆಣ್ಮಕ್ಳ ಲವ್ ಜಿಹಾದ್ದಿಂದ ತಪ್ಪಿಸೋಗೋಸ್ಕರ ನಾನು ಹಿಂದೂಗಳ ಜೊತೆಗೆ ಮಾತ್ರ ವ್ಯಾಪಾರ ವ್ಯವಹಾರ ಮಾಡೋದು ಅಂತನ್ನುವಂಥದ್ದು ಇವತ್ತಿನ ಈ ಪರಶುರಾಮ ಜಯಂತಿಯ ದಿನ ಸಂಕಲ್ಪವನ್ನ ಪ್ರತಿಜ್ಞೆಯನ್ನ ಮಾಡಬೇಕು. ಎಡವಬೇಡ್ರಿ, ಮತ್ತೆ ಮತ್ತೆ ಅದೇ ತಪ್ಪನ್ನು ಮಾಡಕ್ ಹೋಗ್ಬೇಡ್ರಿ. ನಾವು ಬೆಳೆಸ್ತಾ ಇರೋದು ಕ್ಯಾನ್ಸರ್, ನಾವು ಬೆಳೆಸ್ತಾ ಇರೋದು ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ವೈರಸ್ ಅನ್ನು ಬೆಳೆಸ್ತಾ ಇದೀವಿ. ನಾವೇ ಬೆಳೆಸ್ತಾ ಇದ್ದೇವೆ. ಮತ್ತದೇ ಅಂಗಡಿಗೆ ಮತ್ತದೇ ಹೂವನ್ನ ಮತ್ತದೇ ದೇವಸ್ಥಾನ ಭಗ್ನ ಮಾಡುವಂತ ಮುಸ್ಲಿಮರ ಕೈಯಿಂದ ನಾವು ತಗೊಳ್ತಾ ಇದೀವಿ ಅಂತ ಗೊತ್ತಾಗ್ತಾ ಇಲ್ವ ಹಿಂದೂ ಸಮಾಜಕ್ಕೆ? ಶತ್ರು ಯಾರು ಮಿತ್ರ ಯಾರು ಗೊತ್ತಾಗ್ತಾ ಇಲ್ವಾ? ನೀವು ಕಲ್ಪನೆ ಮಾಡ್ಕೊಳ್ಳಿ, ಶಿವಮೊಗ್ಗದ ಆ ಕುಟುಂಬ ನಾನು ಇದ್ದೆ ಅಂತ ಕಲ್ಪನೆ ಮಾಡ್ಕೊಳ್ಳಿ ಒಂದ್ಸಲ, ಏನ್ ಪರಿಸ್ಥಿತಿ ಆಗ್ತಿತ್ತು. ಸೊ ಇನ್ನು ಮುಂದಿನ ದಿನಗಳಲ್ಲಾದ್ರೂ ಈ ದೇಶ ಧರ್ಮ ಉಳಿಯೋಗೋಸ್ಕರ ಈ ಪ್ರತಿಜ್ಞೆಯನ್ನು ಈ ಸಂಕಲ್ಪವನ್ನು ನಾವು ಮಾಡಲೇಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಿ, ನಮ್ಮೆಲ್ಲರ ಭಾಗ್ಯ 500 ವರ್ಷದ ನಂತರ ನಮ್ಮ ದೇಶಕ್ಕೆ ಪ್ರಭು ಶ್ರೀ ರಾಮಚಂದ್ರನ ಜನ್ಮಸ್ಥಾನದಲ್ಲಿ ಮತ್ತೆ ರಾಮನ ಮೂರ್ತಿಯ ಪ್ರತಿಷ್ಠಾಪನೆ ಆದಂತ ಆ ಟ್ರಸ್ಟ್ ನಲ್ಲಿ ಕರ್ನಾಟಕದವರೇ ಆದಂತ ಪರಂ ಪೂಜ್ಯ ಪೇಜಾವರ ಸ್ವಾಮೀಜಿಯವರು ಟ್ರಸ್ಟಿ ಆಗಿದ್ದಾರೆ. ನಮಗೆಲ್ಲರಿಗೂ ಒಂದು ಅಭಿಮಾನ, ಸ್ವಾಭಿಮಾನ, ಹೆಮ್ಮೆ ಇದೆ. ಸೊ ಅಂಥವರ ಆಶೀರ್ವಾದ ಈ ಮುಂದಿನ ಸಮಯದಲ್ಲಿ ನಮಗೆಲ್ಲರೂ ಸಿಗೋದಿದೆ. ರಾಮನ ದೇವಸ್ಥಾನ ಕೊನೆಯದಾಗಿ ನಾನು ಹೇಳ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೆ ನಾವು ಇತಿಹಾಸದಲ್ಲಿ ಮಂದಿರ ಒಡೆದ್ರು ಮಸೀದಿ ಕಟ್ಟಿದ್ರು, ಮಂದಿರ ಒಡೆದ್ರು ಮಸೀದಿ ಕಟ್ಟಿದ್ರು. ಸಾವಿರ ಇತಿಹಾಸದ ಪುಟಗಳಲ್ಲಿ ನಾವು ಕೇಳ್ತಾ ಬಂದೀವಿ. ಒಂದನ್ನು ನಾವು ಎಚ್ಚರಿಕೆ ಕೊಟ್ಟಿವಿ, ಬಾಬರ್ ಮಸೀದಿ ಒಡೆದು ಮಂದಿರವನ್ನ ಕಟ್ಟಿದೇವಿ ಅಂತನ್ನುವಂತಹ ಎದೆ ತಟ್ಟಿ ಹೇಳುವಂತ ಇವತ್ತಿನ ಈ ಸಂದರ್ಭದಲ್ಲಿ ಇದನ್ನೇ ಧೈರ್ಯ, ಇದೇ ಸ್ಥೈರ್ಯ, ಇದೇ ಶೌರ್ಯದ ಮೂಲಕ ಪರಶುರಾಮನ ಆಶೀರ್ವಾದದಿಂದ ಈ ದೇಶ ಉಳಿಸುವಂತ ಶ್ರೇಷ್ಠ ಕಾರ್ಯದಲ್ಲಿ ನಾವೆಲ್ಲರೂ ಭಾಗವಹಿಸೋಣ ಅಂತನ್ನುವಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ.